ಚನ್ನರಾಯಪಟ್ಟಣ ನವೋದಯ ವಿದ್ಯಾಸಂಸ್ಥೆಯ 2026ರಿಂದ 2027ನೇ ಸಾಲಿನಿಂದ ಎಲ್ಕೆಜಿ ಹಾಗೂ ಯುಕೆಜಿ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಮಾಡಲಾಗುವುದು ಎಂದು ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಸಿಜೆ ಮಂಜುನಾಥ್ ಮಾಹಿತಿ ನೀಡಿದರು. ನೂತನ ಆಡಳಿತ ಮಂಡಳಿಯು 2026 ಮತ್ತು 27ನೇ ಸಾಲಿನಲ್ಲಿ ಕನ್ನಡ ಮಾಧ್ಯಮದೊಂದಿಗೆ ಇಂಗ್ಲಿಷ್ ಮಾಧ್ಯಮವನ್ನು ಪ್ರಾರಂಭ ಮಾಡುತ್ತಿದ್ದು, ಇದರ ಉಪಯೋಗವನ್ನು ಚನ್ನರಾಯಪಟ್ಟಣ ತಾಲೂಕಿನ ಹಾಗೂ ಅಕ್ಕಪಕ್ಕ ತಾಲೂಕಿನ ಪೋಷಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ನವೋದಯ ವಿದ್ಯಾಸಂಸ್ಥೆ ಗೌರವ ಅಧ್ಯಕ್ಷರಾದ ಡಾ. ಶಯನ, ಅಧ್ಯಕ್ಷರಾದ ಮುರಾರ್ಜಿ ಮಂಜಣ್ಣ, ಕಾರ್ಯದರ್ಶಿ ಕೆಪಿ ಶರತ್, ನಿರ್ದೇಶಕರಾದ ಕಾಳೇನಹಳ್ಳಿ ಆನಂದ್ ಕುಮಾರ್, ಪ್ರಾಂಶುಪಾಲರಾದ ಸಂಜಯ್ ಕುಮಾರ್, ಉಪ ಪ್ರಾಂಶುಪಾಲರಾದ ಸ್ವಾಗತಹಳ್ಳಿ ಸುರೇಶ್, ಶಿಕ್ಷಕರು ಮತ್ತು ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು. ನಮ್ಮ ಶಾಲೆಯಲ್ಲಿ ಉತ್ತಮವಾದ ಲ್ಯಾಬ್ ಇದೆ ಹಾಗೂ ಒಂದು ಉತ್ತಮವಾದ ಲೈಬ್ರರಿ ಮತ್ತು ಒಂದು ಕಂಪ್ಯೂಟರ್ ಲ್ಯಾಬ್ ಮಾಡೋಕ್ಕೆ ಈ ವರ್ಷ 2026-27 ಸಾಲಿಗೆ ತಯಾರು ಮಾಡ್ಕೊಂಡಿದ್ದೀವಿ. ಅದರಿಂದ ಆಗ ಮಿಲಿಟ್ರಿ ಕ್ಯಾಂಪ್, ನಾವು ಮಿಲಿಟ್ರಿ ಪರ್ಸನ್ ಒಬ್ಬರು ಬಂದಿಲ್ಲಿ ಮಿಲಿಟ್ರಿ ಕೋಚಿಂಗ್ ಸಹ ಕೊಡಲಾಗ್ತದೆ. ನೆಕ್ಸ್ಟ್ ಸೆಕೆಂಡ್ PUC ಮಕ್ಕಳು ಮುಗಿದ ನಂತರ ಮುಂದೆ ಯಾವ ಉದ್ದೇಶಕ್ಕೆ, ಮುಂದೆ ಏನಾಗಬೇಕು, ಯಾವ ಉದ್ಯೋಗ ತಗೊಂಡು ಓದಬೇಕಾ, ಅದಕ್ಕೋಸ್ಕರ ಒಂದು ಉದ್ಯೋಗ ಮೇಳವನ್ನು ಮಾಡಲಿಕ್ಕೆ ಈ ವರ್ಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಲೆ ಉತ್ತಮ ವಾತಾವರಣವಿದ್ದು, ಉತ್ತಮವಾದ ಗ್ರೌಂಡು, ಎಲ್ಲ ಉತ್ತಮವಾದ ಶಿಕ್ಷಣ ಹೊಂದಿದ್ದರಿಂದ ದಯಮಾಡಿ ನಗರ ಜನತೆ ಪ್ರವೇಶ ಮಾಡಿ ಮತ್ತು ತಮ್ಮ ಮಕ್ಕಳಲ್ಲಿ ಇಲ್ಲಿ ಪ್ರವೇಶ ಮಾಡಬೇಕು ಅಂತ ಕೋರ್ತಾ ನನ್ನ ಮಾತು. ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶನೇ ಇಷ್ಟು. ಪ್ರತಿಯೊಂದು ಸ್ಕೂಲ್ಗಳಿಗೆ ಹೋದ್ರೂ, ಯಾವುದೇ ಖಾಸಗಿ ಶಾಲೆಗೆ ಹೋದ್ರೂ ಪ್ರತಿ ಪೇರೆಂಟ್ಸ್ಗಳಲ್ಲಿ ಇರೋದು ಒಂದೇ ಭಯ. ಈಗಿಂದ ಇದರಲ್ಲಿ ಏನಾಗಿದೆ, ಎಲ್ಲರಿಗೂ ಅವ್ರ ಜೇಬ್ ಖಾಲಿ ಆಗ್ತಿದೆ ಹೊರತು ಮಕ್ಕಳ ತಲೆಯಲ್ಲಿ ಏನೂ ತುಂಬ್ತಾ ಇಲ್ಲ. ಕೆಲವು ಪ್ರೈವೇಟ್ ಕಾಲೇಜ್ಗಳಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ 100% ಅವ್ರ ಜೇಬ್ ಖಾಲಿ ಆಗ್ತಾಯಿದೆ, ತಲೆಗಳು ಅವ್ರಿಗೇನು ಬರ್ತಾಯಿಲ್ಲ. ಅಲ್ಲಿ ಪ್ರೈವೇಟ್ ಸ್ಕೂಲ್ಗಳು, ಕಾಲೇಜ್ಗಳಲ್ಲಿ ಏನು ಮಾಡ್ತಿದ್ದಾರೆ, ಎಲ್ಲ ಎಬೋ 60-70% ಇದ್ರೆ ಮಾತ್ರ PUCಗೆ ಅಡ್ಮಿಷನ್ ಮಾಡ್ಕೊತಾ ಇದ್ದಾರೆ. ನಮ್ಮಲ್ಲಿ ಆ ಥರದ್ದೇನಿಲ್ಲ. ನಾವು 35% ಬಂದಿದ್ರು ಸೇರಿಸ್ಕೊತೀವಿ, 60% ಬಂದಿದ್ರು ಸೇರಿಸ್ಕೊತಿದ್ದೀವಿ. ಅವ್ರನ್ನ 35% ಬಂದಿರೋದನ್ನ 70% ತರೋಕ್ಕೆ ಏನು ಮಾಡಬೇಕು ಆ ಒಂದು ನಿಟ್ಟಲ್ಲಿ ನಾವು ಎಜುಕೇಷನ್ನ ಕೊಡ್ತಾಯಿದ್ದೀವಿ. ಅಲ್ಲೇನಾಗ್ತಿದೆ, 90% ತೆಗೆದಿರೋನು 91% ತೆಗಿತಿರೋದು, 95% ತೆಗೆದಿರೋನು 96% ಮಾತ್ರ ತೆಗಿತಿರೋದು ಖಾಸಗಿ ಕಾಲೇಜ್ಗಳು. ಬಟ್ ನಮ್ಮಲ್ಲಿ ಬೇಕಿದ್ರೆ ಯಾವ್ದಾರೋ ಒಂದು ಹುಡುಗಂದು ನಾವೇ ಎಕ್ಸಾಂಪಲ್ ಕೊಡ್ತೀವಿ. ಬೇಕಾದ್ರೆ 35ರಿಂದ 40% ಏನು ತೆಗೆದಿದ್ದಾನೆ ಆ ಹುಡುಗಂದು ಸೆಕೆಂಡ್ PUCನಲ್ಲಿ ಅವನು ರಿಸಲ್ಟ್ ನೋಡಿ, ರಿಸಲ್ಟಲ್ಲಿ ಅವನು 40% ಏನಾರು ಅವನು SSLC ಇದ್ದರೆ ಸೆಕೆಂಡ್ PUCನಲ್ಲಿ ಅವನು 60ರಿಂದ 70% ತನಕನೂ ತೆಗೆದಿದ್ದಾನೆ. ಆ ಥರ ನಿದರ್ಶನಗಳು ಇದ್ದಾವೆ. ಆಮೇಲೆ ನಾವು ಈ ಸಲ ಏನು ಮಾಡಿ 2026-27ನಲ್ಲಿ ಇದೆ ಎಂಥದ್ದು LKG UKGನ ಶುರು ಮಾಡ್ತಾ ಇದ್ದೀವಿ. ಅದು LKG UKG ಇಂಗ್ಲೀಷ್ ಮೀಡಿಯಮ್ ಇರ್ತದೆ, ಕನ್ನಡ ಮೀಡಿಯಮ್ ಇರೋಲ್ಲ. ಇಂಗ್ಲೀಷ್ ಮೀಡಿಯಮ್ಮು LKG UKG ಶುರು ಮಾಡ್ತಾ ಇದ್ದೀವಿ. ಆ ಒಂದು ಇದರಲ್ಲಿ ನಾವು ಏನಾಗ್ತಿದೆ, ಪ್ರತಿ ಒಂದು ಇದರಲ್ಲೂ 30,000, 40,000, 50,000 ಯಾರಿಗೆ ಕಟ್ಟಕ್ಕಾಗ್ದಲೇ ಇರೋರು ಸುಮಾರು ಜನ ಇದ್ದಾರೆ. ಇಂಗ್ಲೀಷ್ ಮೀಡಿಯಮ್ಮೇ ಬೇಕು. ಈಗಿಂದ ಇದರಲ್ಲಿ ಏನಾಗಿದೆ, ಎಲ್ಲರಿಗೂ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸ್ಬೇಕು, ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ ಪೇರೆಂಟ್ಸ್ಗಳಿಗೆ ಇರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಏನಾಗಿದೆ, LKG UKG ಇಂಗ್ಲೀಷ್ ಮೀಡಿಯಮ್ ಇದೆ, ಮತ್ತು 1st ಸ್ಟ್ಯಾಂಡರ್ಡ್ ಟು 7th 8th ತನಕನೂ 7th ತನಕನೂ ಕನ್ನಡ ಮೀಡಿಯಮ್ ಇದೆ. ಆಮೇಲೆ 8th SSLC ತನಕ ಇಂಗ್ಲೀಷ್ ಮೀಡಿಯಮ್ ಬರುತ್ತೆ. ಮತ್ತು ಆಮೇಲೆ ಸೈನ್ಸು, ಆರ್ಟ್ಸು, ಕಾಮರ್ಸು 3 ಸಬ್ಜೆಕ್ಟ್ ಇದೆ. ಆ 3 ಸಬ್ಜೆಕ್ಟ್ಗೆ ಪ್ರತಿಯೊಬ್ಬರು ಟೀಚರ್ಸು ಇವರೇ ಯಾರು ಹೆಸರು ಹೇಳೋಕ್ಕೂ ಅಲ್ಲ, ಪ್ರತಿಯೊಬ್ಬರು ಅವ್ರವ್ರದ್ದೇ ಆದ ಕೆಲವೊಂದು ಇದರಲ್ಲಿ ನೀಟಾಗಿ ಪಾಠ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾರೂ ಏನು ಕಮ್ಮಿ ಇಲ್ಲ. ಆಮೇಲೆ ಇಲ್ಲಿ ನಮ್ಮಲ್ಲಿ ಇರೋರೆಲ್ಲ ವೆಲ್ ಕ್ವಾಲಿಫೈಡ್ ಟೀಚರ್ಸೇ. ಆಮೇಲೆ ಇವರನ್ನ ರಿಸೋರ್ಸ್ ಪರ್ಸನ್ ಅಂತ ಹೊರಗಡೆಗೆ ಕರ್ಕೊಂಡು ಹೋಗೋ ನಿದರ್ಶನವೂ ಇದೆ. ಬೇರೆ ಕಾಲೇಜ್ಗಳಲ್ಲಿ ನಮ್ಮ ಟೀಚರ್ಸ್ನ ಕರ್ಕೊಂಡೋಗಿ ಪಾಠ ಮಾಡಿಸ್ತಿರೋದು. ಆಮೇಲೆ ಕುಂಚೇವಲ್ಲೂ ಅಷ್ಟೇ, ಕುಂಚೇವಲ್ಲು ನಮ್ಮ ಬೇರೆ ಯಾವುದೇ ಒಂದು ಗೌರ್ಮೆಂಟ್ ಏಡೆಡ್ ಸ್ಕೂಲ್ಗಳಲ್ಲಿ ಬಸ್ಸಿನ ವ್ಯವಸ್ಥೆ ಯಾವ ಸ್ಕೂಲ್ಗಳಲ್ಲೂ ಇಲ್ಲ. ನಮ್ಮ ಕುಂಚೇವ್ ಶಾಲೆಗೆ ದೇವರಾಜಣ್ಣ ಅಂತ, ಬ್ಲೂ ಲೈನ್ಸ್ ದೇವರಾಜಣ್ಣ ಅಂತ ಅವರೊಂದು ಬಸ್ನೂ ಕೊಟ್ಟು ಎಂಥದ್ದು ಬಸ್ ಫೆಸಿಲಿಟೀಸು ಇದೆ ಪ್ರತಿಯೊಂದು ಇದರಲ್ಲೂ. ಆಮೇಲೆ ನಮ್ಮಲ್ಲಿ ಟಾಯ್ಲೆಟ್ಸು ಚೆನ್ನಾಗಿದೆ. ಲ್ಯಾಬ್ಗಳನ್ನ ಯಾರು ದಾನಿಗಳು 21 ಲಕ್ಷ ಕೊಟ್ಟಿದ್ದಾರೆ ದಾನಿಗಳು, ಅವರಿಂದ ಲ್ಯಾಬ್ಗಳು ಸಮೇತ ಪ್ರತಿಯೊಂದು ಲ್ಯಾಬು ತುಂಬ ಚೆನ್ನಾಗಿದೆ ನಮ್ಮ ನವೋದಯ ವಿದ್ಯಾಸಂಸ್ಥೆಯಲ್ಲಿ. ಆಮೇಲೆ ಪ್ರತಿಯೊಬ್ಬರಿಗೂ ಹುಡುಗರಿಗೆ ಹೇಳೋದೇನೆಂದರೆ, ನಿಮ್ಮ ಏನೀಗ ಹೋಗಿದ್ದೀರಾ ಈ ಒಂದು ಪ್ರೆಸ್ ಮೀಟಲ್ಲಿ ನೀವೇನಾರು ಈ ವಿಡಿಯೋ ನೋಡಿದರೆ ದಯಮಾಡಿ ನಮ್ಮ ಪಾಸ್ಔಟ್ ಆಗಿರೋ ಹುಡುಗರುಗಳು ನಮ್ಮ ಸಂಸ್ಥೆಗೆ ನಿಮ್ಮ ಹಿಂದೆ ಇರೋ ಮಕ್ಕಳನ್ನ ಅಥವಾ ಮುಂದೆ ಬರೋ ಮಕ್ಕಳನ್ನ ಇಲ್ಲೇ ನಮ್ಮ ಶಾಲೆಗೆ ಸೇರಿಸಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮ್ಮ ನವೋದಯ ಸಂಸ್ಥೆಯ ದಿಗ್ಗಜರು ಮತ್ತು ಶಿಕ್ಷಣ ತಜ್ಞರು 4 ಜನ ಇದರವರ ಪಾದಾರಂಜಕ್ಕೆ ವಂದಿಸುತ್ತಾ, ಏನು ಈಗ 2026-27ನೇ ಸಾಲಿನಲ್ಲಿ ಪ್ರವೇಶ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು ನವೋದಯ ಸಂಸ್ಥೆಯಲ್ಲಿ.
ನವೋದಯ ಸಂಸ್ಥೆಯ ಧ್ಯೇಯೋದ್ದೇಶಗಳು ಅಂದರೆ ಎಲ್ಲ ಸುಮ್ಕೆ ಅಪಪ್ರಚಾರ ಮಾಡ್ತಾಯಿದ್ರು. ಆ ಸಂಸ್ಥೆಯಲ್ಲಿ ಬೋಧಕರಿಲ್ಲ, ಟೀಚರ್ಸ್ ಇಲ್ಲ, ಲೆಕ್ಚರರ್ಸ್ ಇಲ್ಲ ಅಂತ ಪತ್ರಿಕಾಗೋಷ್ಠಿ ಕರೆದಿರೋದೇ ಅದಕ್ಕೋಸ್ಕರ. ನಾವು ಇವತ್ತು ನಮ್ಮ ಇಲ್ಲೇನು ಅತ್ಯುತ್ತಮವಾದಂಥ ಅಧ್ಯಾಪಕ ವೃಂದ ಇದೆ ಅದನ್ನು ನಮ್ಮ ಚನ್ನರಾಯಪಟ್ಟಣ ಜನತೆಗೆ ತೋರ್ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ನಾವೊಂದು ಮಾಧ್ಯಮ ಮುಖಾಂತರ ಮಾಡಬೇಕು ಅಂತ ಇದು ಮಾಡ್ದೋ. ಮತ್ತು ಈ ವರ್ಷದಿಂದ ಈ ನಮ್ಮ ಆಡಳಿತ ಮಂಡಳಿ 13 ಜನ ಏನಿದ್ದೀವಿ ಒಂದು ನಿರ್ಣಯ ಕೈಗೊಂಡು LKG UKGಯಿಂದ ಪ್ರಥಮವಾಗಿ ಪ್ರಾರಂಭ ಮಾಡಿ, ನೀವೆಲ್ಲೇ ನೋಡಿ ತಾಲೂಕಲ್ಲಿ ಕನ್ನಡ ಮಾಧ್ಯಮ ಇರೋದು ಮೊದಲನೇ ಸ್ಥಾನದಲ್ಲಿರೋದು ನಮ್ಮ ನವೋದಯ ಸಂಸ್ಥೆ. ತಾಲೂಕಿನಲ್ಲೇ ಅತಿ ಹೆಚ್ಚು ಮಾಧ್ಯಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರೋದು ನಮ್ಮ ನವೋದಯ ಸಂಸ್ಥೆ. ಮತ್ತು ಇಡೀ ತಾಲೂಕಲ್ಲೇ ಲ್ಯಾಬ್ ಇಲ್ಲ. ಆ ರೀತಿ ಒಂದು ಲ್ಯಾಬ್ನ ಒಂದು ಸುಸಜ್ಜಿತವಾದಂಥ ಲ್ಯಾಬ್ ಸೈನ್ಸ್ ಮಕ್ಕಳಿಗೆ. ನಮ್ಮ ಅಧ್ಯಕ್ಷ ಹೇಳ್ದಂಗೆ ಈ ವಾಣಿಜ್ಯ ವಿಭಾಗದ ಮಕ್ಕಳೇನಿದ್ದಾರೆ ಅವರಿಗೆ ಮುಂದಿನ ಒಂದು ಏನು ಸೈನ್ಸ್ಗೆ ವಿಜ್ಞಾನ ವಿಭಾಗದ ಮಕ್ಕಳಿಗೂ, ಕಾಮರ್ಸ್ ವಿಭಾಗದ ಮಕ್ಕಳಿಗೂ, ಸೈನ್ಸ್ ವಿಜ್ಞಾನ ವಿಭಾಗದ ಮಕ್ಕಳುಗಳಿಗೆ CET, ನೀಟು, JEE ಮೈನ್ಸು ಈ ರೀತಿಯಾದ ಒಂದು ಕೋಚಿಂಗ್ನ ಕೊಡಲೇಬೇಕು ನಮ್ಮ ಮಕ್ಕಳಿಗೂ. ಗ್ರಾಮೀಣ ವಿಭಾಗದ ಮಕ್ಕಳು ಮತ್ತು ನಗರ ಪ್ರದೇಶದ ಬಡ ಮಕ್ಕಳುಗಳಿಗೆ ಎಲ್ಲ ರಿಯಾಯಿತಿ ದರದಲ್ಲಿ. ನಾವೇನು ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡೋಕ್ಕೆ ಹೋಗ್ತಾ ಇಲ್ಲ. ಅವ್ರ ಕನಸೇನಿದೆ, ಈ 4 ಜನದ ದಿಗ್ಗಜದ ಕನಸೇನಿದೆ ಅದನ್ನು ನನಸು ಮಾಡಬೇಕು ಅಂತ ಹೊರಟಿದ್ದೀವಿ. ಮತ್ತು ಆಟದ ಮೈದಾನ ಇಡೀ ನಮ್ಮ ತಾಲೂಕಲ್ಲೇ ಇಲ್ವೇನಪ್ಪ, ಆ ರೀತಿ ಆಟದ ಮೈದಾನ ಒಂದು ಸ್ಪೋರ್ಟ್ಸು. ಮತ್ತು ಈ ವರ್ಷದಿಂದ ನಾವು ಈಗೇನು ಒಂದು 2 ತಿಂಗಳಾಚೆ ಒಂದು ಸಮಾರಂಭ ಮಾಡಿದೆವು. ಅಂದರೆ PUC ಮುಗಿದ್ಮೇಲೆ ನಮ್ಮ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಏನಾದ್ರು PUC ಮುಗಿದ್ಮೇಲೆ ಯಾವ ರೀತಿ ಪೊಲೀಸ್ ತರಬೇತಿ, PUC ಮುಗಿದ್ಮೇಲೆ ಆಮೇಲೆ ಸೈನಿಕ ತರಬೇತಿ ಅದನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಾಯಿದ್ವಿ. ಮತ್ತು ಉದ್ಯೋಗ ಮೇಳ ಅಂದರೆ PUC ಮುಗಿದ ಮೇಲೆ ಆ ಮಕ್ಕಳಿಗೆ ಯಾವ್ಯಾವ ರೀತಿ ಅವರು ಅಭ್ಯಾಸ ಮಾಡಿರ್ತಾರೋ ಆ ರೀತಿ ಒಂದು ಉದ್ಯೋಗ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಪಣ ತೊಟ್ಟು ನಿಂತಿದ್ವಿ. ಅದರಲ್ಲೂ ನಮ್ಮ ಅಧ್ಯಾಪಕರಿಂದ ಮತ್ತು ನಮ್ಮ ಆಡಳಿತ ಮಂಡಳಿ ಎರಡು ಕೈ ಸೇರಿ ಚಪ್ಪಾಳೆ. ಅದೇ ರೀತಿ ನಾವೆಲ್ಲ ಒಂದೇ ಮನೆಯ ಸದಸ್ಯರಂತೆ, ಒಂದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವೆಲ್ಲ ಇದೊಂದು ಶಾಲೆ ಅತ್ಯುತ್ತಮ ಮಟ್ಟಕ್ಕೆ ತಗೊಂಡೋಗ್ಬೇಕಂತ ಹೊರಟಿದ್ದೀವಿ. ದಯವಿಟ್ಟು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ಸಮಸ್ತ ಜನತೆಗೂ ಕೇಳಿಕೊಳ್ಳೋದು ಒಂದೇ, ನಾನು ಯಾವುದೇ ರೀತಿಯಾದ ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡೋಕ್ಕೆ ನಿಂತಿಲ್ಲ. ಅತ್ಯುತ್ತಮವಾದ ಗುಣಮಟ್ಟ, ಶೈಕ್ಷಣಿಕ ಗುಣಮಟ್ಟ ಅಂತ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಪಣ ತೊಟ್ಟು ನಿಂತಿದ್ದೀವಿ. ದಯವಿಟ್ಟು ನಮ್ಮ ಎಲ್ಲ ಚನ್ನರಾಯಪಟ್ಟಣದ ನಗರ ಪ್ರದೇಶ, ಗ್ರಾಮೀಣ ಪ್ರದೇಶದ ಎಲ್ಲರಿಗೂ ಕೇಳ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಮಕ್ಕಳನ್ನ ನಮ್ಮ ನವೋದಯ ಸಂಸ್ಥೆಗೆ ಸೇರಿಸಿ ಭದ್ರತೆ, ಹೆಣ್ಣು ಮಕ್ಕಳಿಗೆ ಭದ್ರತೆ ಒದಗಿಸಿ, ಅವರಿಗೆ ಯಾವ ರೀತಿ ಆಮೇಲೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಮಕ್ಕಳುಗಳಿಗೆ ಯಾವ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಮ್ಮ ಆಡಳಿತ ಮಂಡಳಿ ಎಲ್ಲ ತೀರ್ಮಾನ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ರೀತಿಯ ಹಂತವಾಗಿ ತಗೊಂಡೋಗ್ತಾ ಇದ್ದೀವಿ. ಮತ್ತು ಜಿಲ್ಲೆಲೇ ಇದೊಂದು ಶತಸಿದ್ಧ ಹೇಳ್ತಾ ಇದ್ದೀವಿ, ನಮ್ಮ ಆಡಳಿತ ಮಂಡಳಿ ನನ್ನ ಅನುಮತಿ ತಗೊಂಡು ಹೇಳ್ತಾ ಇದ್ರಿಂದ ಜಿಲ್ಲೆಲೇ ಇರಬಾರ್ದು, ಆ ರೀತಿ ಗ್ರಂಥಾಲಯ ಇದು ನಿರ್ಮಾಣ ಮಾಡಬೇಕು ಅಂತ ಪಣ ತೊಟ್ಟು ನಿಂತಿದ್ದೀವಿ. ಯಾಕೆಂದರೆ ಬಡ ಮಕ್ಕಳುಗಳಿಗೆ ಪುಸ್ತಕ ಕೊಂಡ್ಕೊಳ್ಳೋಕ್ಕೆ ಹಣ ಇರಲ್ಲ. ಅವ್ರ ಲೈಬ್ರರಿಲಿ ಪುಸ್ತಕಗಳು ಎಲ್ಲ ವಿಷಯವಾರು ವಿಭಾಗದ ಪುಸ್ತಕಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ಪಣಪಟ್ಟು ನಿಂತಿದ್ವಿ. ಇದು ಯಾವುದೇ ರೀತಿಯಾದ ಆಶ್ವಾಸನೆ ಅಲ್ಲ, ಇದನ್ನು ಮಾಡಿ ತೀರ್ತೀವಿ. ಆಮೇಲೆ ಇಡೀ ತಾಲೂಕಿನಲ್ಲಿ ಸಮಗ್ರ 24 ವರ್ಷ ಸಮಗ್ರ ಪ್ರಶಸ್ತಿ ಪಡೆದಂಥ ಹೆಗ್ಗಳಿಕೆ ನವೋದಯ ಸಂಸ್ಥೆಯಲ್ಲಿದೆ. ಮತ್ತು ಈ ಸಲ ರಾಜ್ಯ ಮಟ್ಟಕ್ಕೆ ಸ್ಪೋರ್ಟ್ಸ್ಗೆ, ಕ್ರೀಡಾ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ 12 ಜನ ಮಕ್ಕಳುಗಳನ್ನ ಕಳಿಸ್ಕೊಟ್ಟಿದ್ದೀವಿ ಕಲಬುರಗಿಗೆ. ಸ್ಪೋರ್ಟ್ಸಲ್ಲೂ PT ಟೀಚರ್ಸ್ 4 ಜನ ಇದ್ದಾರೆ. ಆಮೇಲೆ ಎಲ್ಲ ವಿಭಾಗದಲ್ಲಿ ಸೈನ್ಸ್, ವಿಜ್ಞಾನ ವಿಭಾಗದಲ್ಲಿ ಸುಮ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಕಾಲೇಜಲ್ಲೂ ಎಲ್ಲ ಅಧ್ಯಾಪಕ ವೃಂದನೂ ಇದೆ. ದಯವಿಟ್ಟು ಯಾವುದೇ ರೀತಿಯಾದಂಥ ಇದಕ್ಕೆ ವಿಚಾರಗಳಿಗೆ ಕಿವಿಗೊಡಬೇಡಿ. ನಮ್ಮ ಎಲ್ಲ ಚನ್ನರಾಯಪಟ್ಟಣ ಜನತೆಗೆ ಹೇಳಿ, ದಯವಿಟ್ಟು ನಮ್ಮ ನವೋದಯ ಸಂಸ್ಥೆಗೆ ಅತ್ಯುತ್ತಮವಾದ ಫಲಿತಾಂಶ ಕೊಡ್ತೀವಿ, ಅತ್ಯುತ್ತಮವಾದ ನಿಮ್ಮ ಮಕ್ಕಳಿಗೆ ಭದ್ರತೆ ಕೊಡ್ತೀವಿ ಮತ್ತು ಅತ್ಯುತ್ತಮವಾದ ಗುಣಮಟ್ಟದ ಶೈಕ್ಷಣಿಕ ಮಟ್ಟವನ್ನು ಕೊಡ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.